ಇದು ಜೈನ್ ಕಂಪನಿದೇ ಸ್ಟೇಕ್. ಕ್ವಾಲಿಟಿ ಒಳ್ಳೆ ಬರ್ತದೆ, ಬಿಸಿಲಿಗೆ ಹಾಳಾಗುದಿಲ್ಲ. ಕೆಲವು ಕಂಪನಿದೆಲ್ಲ ಬಿಸಿಲಿಗೆ ಡ್ಯಾಮೇಜ್ ಆಗ್ತದೆ, ಒಂದೆರಡು ವರ್ಷ ಆಗುವಾಗ ಕುಂಬಾಗಿ ತುಂಡಾಗ್ತದೆ. ಇದು ನಿಮಗೆ ಒಳ್ಳೆ ಕ್ವಾಲಿಟಿ ಬರ್ತದೆ. ಇದೀಗ ಹಾಫ್ ಸರ್ಕಲ್ ಅಂದ್ರೆ 180 ಡಿಗ್ರಿ ಸ್ಪ್ರೇ ಆಗ್ತಾ ಉಂಟು ನೋಡಿ. ಈ ರೀತಿ ನೀರು ಬರ್ತಾ ಇರ್ತದಲ್ಲ, ಹೀಗೆ ಹಾಕಿ ಇದರ ಮೇಲಿಂದ ಕೊಡಬೇಕು. ನಂತರ ಇಲ್ಲಿ ಪ್ರೆಸ್ ಮಾಡಿ ಇದರ ತುದಿಗೆ ಸ್ಪ್ರೇ ಜೆಟ್ ಕೊಡುವಂಥದ್ದು. ಇದರಲ್ಲಿ 20 ಲೀಟರ್ ಇದು ಬರ್ತದೆ, 35 ಲೀಟರ್ ಬರ್ತದೆ, 45 ಲೀಟರ್ ಬರ್ತದೆ, 55 ಲೀಟರ್ ಬರ್ತದೆ. ಹಾಗಾಗಿ ಒಂದೊಂದು ಕಂಪನಿದು ಒಂದೊಂದು ಸೈಜಲ್ಲಿ ಬರ್ತದೆ. ನಾನೀಗ ಜೈನ್ ಕಂಪನಿದು ಹೇಳಿರುವಂಥದ್ದು. ಇದೀಗ ಹಾಫ್ ಸರ್ಕಲ್ ಜೆಟ್. ಅಡಿಕೆ ಗಿಡಗಳಿಗೆಲ್ಲ ಹಾಫ್ ಸರ್ಕಲ್ ಒಳ್ಳೇದು, ಹಣ್ಣಿನ ಗಿಡಗಳಿಗೆ ಫುಲ್ ಸರ್ಕಲ್ ಒಳ್ಳೇದು, ತೆಂಗಿನ ಗಿಡಗಳಿಗೂ ಕೂಡ ಫುಲ್ ಸರ್ಕಲ್ ಒಳ್ಳೇದು. ಸಾಧಾರಣ ಅಂದಾಜು ಮಾಡದಿದ್ರೆ ಒಂದು 5 HP ಮೋಟರ್ ಅಲ್ಲಿ ಒಂದು 600ರಿಂದ 750 ಸ್ಪ್ರೇ ಜೆಟ್ ವ್ಯವಸ್ಥೆ ಮಾಡಬಹುದು. ಒಂದು 7.5 HP ಮೋಟರ್ ಆದ್ರೆ 1000 ಗಿಡಗಳಿಗೆ ಸ್ಪ್ರೇ ಜೆಟ್ಟಿನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ. ನಮಸ್ತೆ, ನಾನಿವತ್ತು ಸ್ಪ್ರೇ ಜೆಟ್ ಇರಿಗೇಷನ್ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಲಿಕ್ಕೆ ಬಂದದ್ದು. ಇದು ನೋಡಿ ಸ್ಪ್ರೇ ಜೆಟ್ ಅಂತ ಹೇಳಿದ್ರೆ, ಇದನ್ನು ಜೆ ಜೆಟ್ ಅಂತ ಕೂಡ ಹೇಳ್ತೇವೆ. ಇದೀಗ ಹಾಫ್ ಸರ್ಕಲ್ ಅಂದ್ರೆ 180 ಡಿಗ್ರಿ ಸ್ಪ್ರೇ ಆಗ್ತಾ ಉಂಟು ನೋಡಿ. ಇಷ್ಟು ಇದರಲ್ಲಿ ಬೇರೆ ಬೇರೆ ರೀತಿದು ಬರ್ತದೆ, 90 ಡಿಗ್ರಿದು ಬರ್ತದೆ, 360 ಡಿಗ್ರಿದು ಬರ್ತದೆ. ಹೇಳಿದ್ರೆ 360 ಹೇಳಿದ್ರೆ ಫುಲ್ ಸ್ಪ್ರೇ ಆಗ್ತದೆ. ತೆಂಗಿನ ಗಿಡಗಳಿಗೆಲ್ಲ 360 ಡಿಗ್ರಿ ಒಳ್ಳೆದು. ಇದನ್ನು ಹಣ್ಣಿನ ಗಿಡಗಳಿಗೆ, ತೆಂಗಿನ ಗಿಡಗಳಿಗೆ, ಅಡಿಕೆ ಗಿಡಗಳಿಗೆ, ಎಲ್ಲಾ ರೀತಿಯ ಗಿಡಗಳಿಗೂ ನಾವು ವ್ಯವಸ್ಥೆ ಮಾಡಬಹುದು. ಇದರಲ್ಲಿ ಬೇರೆ ಬೇರೆ ರೀತಿಯ ನೀರು ಬರುವಂತದ್ದು ಬರ್ತದೆ, ಬೇರೆ ಬೇರೆ ಡಿಸ್ಚಾರ್ಜ್ ಇರುವಂತದ್ದು. ಇದೀಗ 35 ಲೀಟರ್ ಇರುವಂತದ್ದು, ಅಂದ್ರೆ 1 ಗಂಟೆಗೆ 35 ಲೀಟರ್ ಇದರಲ್ಲಿ ಡಿಸ್ಚಾರ್ಜ್ ಆಗ್ತದೆ. ಸಾಧಾರಣ ಅಡಿಕೆ ಗಿಡಗಳಿಗೆಲ್ಲ ಕೊಡುವಾಗ ನಾವು ದಿನಕ್ಕೊಂದು 1/4 ಗಂಟೆಯಿಂದ ಅರ್ಧ ಗಂಟೆವರೆಗೆ ಕೊಟ್ರೆ ಧಾರಾಳ ಸಾಕಾಗ್ತದೆ. ಸಣ್ಣ ಗಿಡಗಳಿಗೆಲ್ಲ 15 ನಿಮಿಷ ಸಾಕು. ದೊಡ್ಡ ಮರಗಳು, ಫಸಲು ಕೊಡುವಂತ ಮರಗಳಿಗೆಲ್ಲ ಅರ್ಧ ಗಂಟೆಗೆ ಕೊಟ್ರೆ ಒಳ್ಳೇದು. ಇದು ನೋಡಿ, PVC ಪೈಪ್ ಹಾಕಬೇಕು. PVC ಪೈಪ್ ಮೇಲೇನಿರ್ತದೆ ಅದರಿಂದ PVC ಪೈಪಿನಿಂದ ಈ ರೀತಿಯ 16 mm ಲ್ಯಾಟ್ರಲ್ ಅಥವಾ 12 mm ಯಾವುದೇ ಸೈಜ್ ಆಗಿರ್ಬೋದು, ಈ ರೀತಿಯ ಡ್ರಿಪ್ ಪೈಪ್ ತೆಗೆದು ಇದನ್ನು 4 mm ಕನೆಕ್ಟರ್ ಕೊಟ್ಟು 4 mm ಅಥವಾ 6 mm ಅಂತ ಹೇಳ್ತೇವೆ. ಇದನ್ನು ಎಕ್ಸ್ಟೆನ್ಷನ್ ಟ್ಯೂಬ್ 6 mm ಔಟರ್ ಡಯಾಮೀಟರ್, 4 mm ಇನ್ನರ್ ಡಯಾಮೀಟರ್, ಹಾಗಾಗಿ 4 ಅಥವಾ 6 ಯಾವ್ದು ಹೇಳಿದ್ರು ಆಗ್ತದೆ. ಮತ್ತೆ ಈ ರೀತಿಯ ಸ್ಟೇಕ್ ಕೊಡಬೇಕು ನೋಡಿ. ಇದು ಜೈನ್ ಕಂಪನಿದೇ ಸ್ಟೇಕ್. ಕ್ವಾಲಿಟಿ ಒಳ್ಳೆ ಬರ್ತದೆ, ಬಿಸಿಲಿಗೆ ಹಾಳಾಗುದಿಲ್ಲ. ಕೆಲವು ಕಂಪನಿದೆಲ್ಲ ಬಿಸಿಲಿಗೆ ಡ್ಯಾಮೇಜ್ ಆಗ್ತದೆ, ಒಂದೆರಡು ವರ್ಷ ಆಗುವಾಗ ಕುಂಬಾಗಿ ತುಂಡಾಗ್ತದೆ. ಇದು ನಿಮಗೆ ಒಳ್ಳೆ ಕ್ವಾಲಿಟಿ ಬರ್ತದೆ. ಇದನ್ನು ಈ ರೀತಿ ಹಾಕಿ ತುದಿಯಲ್ಲಿ ಸ್ಪ್ರೇ ಜೆಟ್ ಕೊಡುವಂಥದ್ದು. ನಂತರ ಇದನ್ನು ಹೀಗೆ ಕುತ್ತಿದ್ರೆ ಆಯ್ತು, ಗುಂಡಿಯ ಹತ್ರ ಈ ರೀತಿ ಕುತ್ತಿದ್ರೆ ಆಯ್ತು. ದೊಡ್ಡ ಗಿಡ ಆದ್ರೆ ಅಡಿಕೆ ಗಿಡದ ಬುಡದಲ್ಲಿ, ಸಣ್ಣ ಗಿಡ ನೆಟ್ಟ ಗಿಡ ಅಂತ ಆದ್ರೆ ಈ ರೀತಿ ಗುಂಡಿ ಇದ್ರೆ ಗುಂಡಿಯ ಬುಡದಲ್ಲಿ ಇಟ್ರೆ ಹೆಚ್ಚಿನ ಜಾಗಕ್ಕೆ ಸ್ಪ್ರೇ ಆಗುದಿಲ್ಲ. ಈ ರೀತಿ ಮೇಲೆ ಒಂದು ಸ್ವಲ್ಪ ಕ್ರಾಸ್ ಆಗಿ, ಒಂದು 45 ಡಿಗ್ರಿ ಕ್ರಾಸ್ ಆಗಿ ಸೆಟ್ ಮಾಡಿದ್ರೆ ಆಯ್ತು. ಇದನ್ನು ಫಿಟ್ ಮಾಡೋದು ಹೇಗೆ ನೋಡಿ. 16 mm ಡ್ರಿಪ್ ಪೈಪ್ ಇರ್ತದೆ, ಇಲ್ಲಿಗೆ 4 mm ಕನೆಕ್ಟರ್ ಕೊಡುವಂಥದ್ದು. 4 mm ಕನೆಕ್ಟರ್ ಕೊಟ್ಟು ಎಕ್ಸ್ಟೆನ್ಷನ್ ಟ್ಯೂಬ್ ಕೊಟ್ಟು ಇಲ್ಲಿ ತೋರಿಸ್ತೇನೆ ನೋಡಿ ನಿಮ್ಗೆ. ಈ ರೀತಿ ನೀರು ಬರ್ತಾ ಇರ್ತದಲ್ಲ, ಹೀಗೆ ಹಾಕಿ ಇದರ ಮೇಲಿಂದ ಕೊಡಬೇಕು. ನಂತರ ಇಲ್ಲಿ ಪ್ರೆಸ್ ಮಾಡಿ ಇದರ ತುದಿಗೆ ಸ್ಪ್ರೇ ಜೆಟ್ ಕೊಡುವಂಥದ್ದು. ಇದರಲ್ಲಿ 20 ಲೀಟರ್ ಇದು ಬರ್ತದೆ, 35 ಲೀಟರ್ ಬರ್ತದೆ, 45 ಲೀಟರ್ ಬರ್ತದೆ, 55 ಲೀಟರ್ ಬರ್ತದೆ. ಹಾಗಾಗಿ ಒಂದೊಂದು ಕಂಪನಿದು ಒಂದೊಂದು ಸೈಜಲ್ಲಿ ಬರ್ತದೆ. ನಾನೀಗ ಜೈನ್ ಕಂಪನಿದು ಹೇಳಿರುವಂಥದ್ದು. ಇದೀಗ ಹಾಫ್ ಸರ್ಕಲ್ ಜೆ ಜೆಟ್. ಅಡಿಕೆ ಗಿಡಗಳಿಗೆಲ್ಲ ಹಾಫ್ ಸರ್ಕಲ್ ಒಳ್ಳೇದು, ಹಣ್ಣಿನ ಗಿಡಗಳಿಗೆ ಫುಲ್ ಸರ್ಕಲ್ ಒಳ್ಳೇದು, ತೆಂಗಿನ ಗಿಡಗಳಿಗೂ ಕೂಡ ಫುಲ್ ಸರ್ಕಲ್ ಒಳ್ಳೇದು. ಅಡಿಕೆ ಗಿಡಗಳಿಗೆ ಅಥವಾ ಯಾವುದೇ ರೀತಿಯ ತೋಟಗಾರಿಕೆ ಬೆಳೆಗಳಿಗೆ ನೀರಾವರಿ ವ್ಯವಸ್ಥೆಯಲ್ಲಿ ಡ್ರಿಪ್ ಇರಿಗೇಷನ್ ಒಳ್ಳೇದು. ಡ್ರಿಪ್ ಇರಿಗೇಷನ್ ಸ್ವಲ್ಪ ಮುಂದುವರೆದು ಈ ರೀತಿಯ ಸ್ಪ್ರೇ ಜೆಟ್ ಕೂಡ ಮಾಡಿದ್ರೆ ಒಳ್ಳೇದಾಗ್ತದೆ. ಅಡಿಕೆ ಗಿಡಕ್ಕೆ, ತೆಂಗಿನ ಗಿಡಕ್ಕೆ, ಅದಲ್ಲದೆ ಕಾಳು ಮೆಣಸು ಗಿಡಗಳನ್ನು ಬಿಡ್ತಾ ಇದ್ದಾರೆ ಈಗ ಅಡಿಕೆ ಗಿಡಗಳಿಗೆಲ್ಲ. ಅದಕ್ಕೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡ್ತದೆ. ಇದರಿಂದಾಗಿ ತುಂಬಾ ಅಡ್ವಾಂಟೇಜಸ್ ಇದೆ. ನಮಗೆ ದೂರದಿಂದಲೇ ನೀರು ಬರ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ. ಅದಲ್ಲದೆ ಸುತ್ತಲೂ ಸ್ಪ್ರೆಡ್ ಆಗುವ ಕಾರಣ ಗೊಬ್ಬರ ಕೂಡ ನಾವು ಯಾವಾಗ ಬೇಕಾದ್ರೂ ಹಾಕ್ಬೋದು. ಈಗ ಡ್ರಿಪ್ ಅಲ್ಲಿ ಕೆಲವರು ಒಂದು ನೆಗೆಟಿವ್ ಹೇಳ್ತಾರೆ, ಡ್ರಿಪ್ ಹಾಕಿದ್ರೆ ಒಂದೇ ಜಾಗದಲ್ಲಿ ನೀರು ಬೀಳ್ತದೆ, ಅದರಿಂದಾಗಿ ಗೊಬ್ಬರ ಸರಿಯಾಗಿ ಗಿಡಗಳಿಗೆ ಹಾಕ್ಲಿಕ್ಕೆ ಆಗುದಿಲ್ಲ, ಮಳೆಗಾಲದಲ್ಲಿ ಹಾಕ್ಬೇಕಾಗ್ತದೆ ಅಥವಾ ಒಮ್ಮೆ ಹೋಸ್ ಇರಿಗೇಷನ್ ಮಾಡ್ಬೇಕಾಗ್ತದೆ ಅಂತ ಹೇಳಿಕೊಂಡು. ಅದರಿಂದಾಗಿ ಸ್ಪ್ರೇ ಜೆಟ್ ಹಾಕಿದ್ರೆ ಸುತ್ತಲೂ ಸ್ಪ್ರೇ ಆಗುವ ಕಾರಣ ಗೊಬ್ಬರ ಕೂಡ ಸರಿಯಾಗಿ ಕರಗ್ತದೆ. ಆದ್ರೆ ಒಂದೆರಡು ಡಿಸ್ಅಡ್ವಾಂಟೇಜಸ್ ಇದೆ. ಏರು ತಗ್ಗು ಜಾಗ ಇದ್ದಾಗ ಕೆಳಗೆ ನೀರು ಜಾಸ್ತಿ ಹೋಗ್ತದೆ. ಹೇಳಿದ್ರೆ ಪ್ರೆಷರ್ ಕೆಳಗೆ ಇರುವ ಕಾರಣ ನೀರು ಜಾಸ್ತಿ ಹೋಗುವಂಥದ್ದು. ಅದನ್ನು ಕಡಿಮೆ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಈ ಪೈಪ್ ಲೈನ್ ಮಾಡುವಾಗ ಲೈನ್ ಅನ್ನು ಸಬ್ ಲೈನ್ಗಳನ್ನೆಲ್ಲ ಟೆಲಿಸ್ಕೋಪಿಕ್ ಆಗಿ ಮಾಡಬೇಕಾಗ್ತದೆ. ಮೇಲೆ 2.5 ಇಂಚ್ ಇದ್ರೆ 1.5 ಇಂಚು, 1/4 ಇಂಚ್ ಆಗಿ ಮಾಡಬೇಕು. ಅಷ್ಟಾಗುವಾಗ ಪ್ರೆಷರ್ ಕೂಡ ಕಂಟ್ರೋಲ್ ಆಗಿ ಹೋಗ್ತದೆ. ಮತ್ತೆ ಈ ಸಬ್ ಲೈನ್ಗಳಲ್ಲಿ ಅಲ್ಲಲ್ಲಿ ನಾವು ಗೇಟ್ ವಾಲ್, ಕಂಟ್ರೋಲ್ ವಾಲ್ ಅನ್ನು ಕೊಡಬೇಕು. ಅದನ್ನೊಂದು ಸ್ವಲ್ಪ
ಕ್ರಾಸ್ ಮಾಡಿ ಫಿಟ್ ಮಾಡಿ ಇಟ್ಟರೆ ಅದನ್ನು ಮತ್ತೆ ಮುಟ್ಲಿಕ್ಕಿಲ್ಲ, ಅದು ಪರ್ಮನೆಂಟ್ ಆಗಿ ಹಾಗೇ ಇರ್ತದೆ. ಪ್ರೆಷರನ್ನು ಚೆಕ್ ಮಾಡಿ ಅದನ್ನು ಸ್ವಲ್ಪ ಕಟ್ಟಿ ಕೊಟ್ಟರೆ ಪ್ರೆಷರ್ ಕೂಡ ಕಂಟ್ರೋಲ್ ಆಗಿ ಹೋಗ್ತದೆ. ಸ್ಪ್ರೇ ಜೆಟ್ಟಲ್ಲಿ ಡ್ರಿಪ್ ಇರಿಗೇಷನಿಂದ ಸ್ವಲ್ಪ ನೀರು ಹೆಚ್ಚು ಬೇಕಾಗ್ತದೆ. ಈಗ ನಾನು ಆಗಲೇ ಹೇಳಿದ ಹಾಗೆ ಬೇರೆ ಬೇರೆ ರೀತಿಯ ಔಟ್ಪುಟ್ ಇರುವಂಥ ಬರ್ತದೆ. ಡ್ರಿಪ್ಪರಲ್ಲಿ 2 ಲೀಟರ್, 4 ಲೀಟರ್, 8 ಲೀಟರ್, 14 ಲೀಟರ್ ಇರುವಂಥದ್ದು ಬರ್ತದೆ. ಅದೇ ರೀತಿ ಸ್ಪ್ರೇ ಜೆಟ್ಟಲ್ಲಿ 20 ಲೀಟರ್, 35 ಲೀಟರ್, 45, 55. ಹಾಗಾಗಿ ಡ್ರಿಪ್ಪಿಗಿಂತ ಹೋಲಿಸಿದರೆ ಸ್ಪ್ರೇ ಜೆಟ್ಟಲ್ಲಿ ನೀರು ಹೋಗುವಂಥ ಪ್ರಮಾಣ ಜಾಸ್ತಿ. ಆದರೆ ಸ್ಪ್ರಿಂಕ್ಲರ್ ನೀರಾವರಿಗಿಂತ ತುಂಬ ಕಡಿಮೆ ನೀರು ಬೇಕಾಗುವಂಥದ್ದು, ಸೇವ್ ಆಗ್ತದೆ. ಈಗ ಸ್ವಲ್ಪ ಸ್ಪ್ರೆಡ್ ಆಗಿ ಬೀಳಬೇಕು ಅಂತ ಹೇಳುವವರಿಗೆ ಸ್ಪ್ರೇ ಜೆಟ್ ಇರಿಗೇಷನ್ ಒಂದು ಉತ್ತಮವಾದ ವಿಧಾನ ಅಂತ ಹೇಳಿ ಹೇಳ್ಬೋದು. ಸಾಧಾರಣ ನೀರಾವರಿ ಮಾಡುವಾಗ ಎಷ್ಟು ಗಿಡಗಳಿಗೆ ಹೋಗ್ತದೆ ಅಂತ ಹೇಳುವಂಥದ್ದು ತುಂಬ ಪ್ರಶ್ನೆ. ಈಗ ಡ್ರಿಪ್ ಇರಿಗೇಷನ್ ಅಲ್ಲಿ ಒಂದಷ್ಟು ಗಿಡಗಳಿಗೆ ನೀರಾವರಿ ಮಾಡ್ಬೋದು, ಸ್ಪ್ರೇ ಜೆಟ್ ಅಲ್ಲಿ ಒಂದಷ್ಟು ಮಾಡ್ಬೋದು, ಸ್ಪ್ರಿಂಕ್ಲರ್ ಇರಿಗೇಷನ್ ಅಲ್ಲಿ ಒಂದಷ್ಟು ಮಾಡ್ಲಿಕ್ಕೆ ಆಗ್ತದೆ. ನಾನೀಗ ಅದು ಇಂಥ ಜಾಗದಲ್ಲಿ ಇಷ್ಟು ಅಂತ ನಾವು ಎಕ್ಸಾಕ್ಟ್ ಆಗಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರ ಮೋಟ್ರ್ ಒಂದೊಂದು ಕೆಪಾಸಿಟಿ ಇರ್ತದೆ. 5 HP ಆಗಿರ್ಬೋದು, 7 HP ಆಗಿರ್ಬೋದು. ಬೋರಿನ ಡೀಪ್ ಕೂಡ ಬೇರೆ ಬೇರೆ ರೀತಿ ಇರ್ತದೆ. ಹಾಗಾಗಿ ಆಯಾ ಜಾಗಕ್ಕೆ ಹೊಂದಿಕೊಂಡು ನೀರು ಎಷ್ಟು ಬರ್ತದೆ ಅಂತ ಹೇಳಿ ನೋಡಿಕೊಂಡೇ ನಾವು ಇಷ್ಟು ಅಂತ ಡಿಸೈಡ್ ಮಾಡ್ಲಿಕ್ಕೆ ಆಗ್ತದೆ. ಅಂದಾಜು ಹೇಳದಿದ್ರೆ ಸಾಧಾರಣ ಒಂದು 5 HP ಮೋಟ್ರ್ ಅಲ್ಲಿ ಒಂದು 10 ಸ್ಪ್ರಿಂಕ್ಲರ್ ವರ್ಕ್ ಆಗುದಿದ್ರೆ 1000 ಗಿಡಗಳಿಗೆ ಡ್ರಿಪ್ ಇರಿಗೇಷನ್ ಅಲ್ಲಿ ನೀರು ಹೋಗ್ತದೆ ಅಂತ ಹೇಳ್ಬೋದು. 8 ಲೀಟರ್ನ 2 ಡ್ರಿಪ್ಪರ್ ಹಾಕಿದ್ರೆ, ಮಾಮೂಲಿ ಹೇಳುದು ನಾನು ಒಂದು ಅಂದಾಜು ಆಗ್ಲಿಕ್ಕೆ ನಿಮ್ಗೆ. 10 ಸ್ಪ್ರಿಂಕ್ಲರ್ ಅಂತ ಹೇಳಿದ್ರೆ ಒಂದು ಸ್ಪ್ರಿಂಕ್ಲರ್ ಅಲ್ಲಿ 1750 ಲೀಟರ್ ಹೋಗ್ತದೆ. 10 ಸ್ಪ್ರಿಂಕ್ಲರ್ 17,500 ಲೀಟರ್ ಆಯ್ತು. ಅಷ್ಟಾಗೋ ಡ್ರಿಪ್ ಅಲ್ಲಿ ಸಾಧಾರಣ 8 ಲೀಟರ್ 2 ಹಾಕಿದ್ರೆ 16,000 ಲೀಟರ್ನಷ್ಟು ಹೋಗ್ತದೆ ಅಂದಾಜಲ್ಲಿ ಹೇಳಿದ್ ನಾನೀಗ. ಅದೇ ಸ್ಪ್ರೇ ಜೆಟ್ ಬಂದಾಗ ಸರಿ ಡ್ರಿಪ್ಪಿನ ಅರ್ಧ ಅಂದ್ರೆ 500 ಗಿಡಗಳಿಗೆ ನೀರಾವರಿ ವ್ಯವಸ್ಥೆ ಮಾಡ್ಬೋದು. ಈಗ 7.5 HP ಸ್ವಲ್ಪ ಜಾಸ್ತಿ ಹೋಗ್ಬೋದು. ಅದೇ ನೀರು ಮೇಲೆ ಇದೆ, ಮೋಟ್ರಿನ ಔಟ್ಪುಟ್ ಜಾಸ್ತಿ ಇದೆ ಅಂತ ಹೇಳಿ ಆದ್ರೆ ಜಾಸ್ತಿ ಕೂಡ ಹೋಗೋ ಚಾನ್ಸಸ್ ಇದೆ. ಸಾಧಾರಣ ಅಂದಾಜು ಮಾಡದಿದ್ರೆ ಒಂದು 5 HP ಮೋಟ್ರ್ ಅಲ್ಲಿ ಒಂದು 600ರಿಂದ 750 ಸ್ಪ್ರೇ ಜೆಟ್ ವ್ಯವಸ್ಥೆ ಮಾಡ್ಬೋದು. ಒಂದು 7.5 HP ಮೋಟ್ರ್ ಆದ್ರೆ 1000 ಗಿಡಗಳಿಗೆ ಸ್ಪ್ರೇ ಜೆಟ್ಟಿನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ತದೆ. ಈ ರೀತಿಯ ಸ್ಪ್ರೇ ಜೆಟ್ಟಿನ ವ್ಯವಸ್ಥೆ ಮಾಡುವಾಗ ಫಿಲ್ಟರೇಷನ್ ಕೂಡ ಬೇಕೇ ಬೇಕು. ಡ್ರಿಪ್ ಇರಿಗೇಷನ್ ಅಲ್ಲಿ ಇದ್ದಾಗೆ ಸ್ಪ್ರೇ ಜೆಟ್ಟಿಗೆ ಕೂಡ ಫಿಲ್ಟರೇಷನ್ ಬೇಕೇ ಬೇಕು. ಫಿಲ್ಟರ್ ಅಂತ ಹೇಳಿದ್ರೆ ಒಂದು ಹಾರ್ಟ್ ಅಂತ ಹೇಳ್ಬೋದು, ಅದು ಮುಖ್ಯವಾದ್ದು. ಹಾಗಾಗಿ ಫಿಲ್ಟರ್ನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿ, ಪೈಪ್ಲೈನ್ನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿ ನೀವು ನೀರಾವರಿ ವ್ಯವಸ್ಥೆ ಮಾಡಬೇಕು. ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ. ನಮಸ್ತೆ.